ತುಪ್ಪ ಇಲ್ಲದೆ ಮೈಸೂರು ಪಾಕನ ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತಾ? ಅದು ಕೇವಲ 3 ಸಾಮಗ್ರಿಯಲ್ಲಿ. ಪರ್ಫೆಕ್ಟ್ ಆದ ಗಟ್ಟಿ ಮೈಸೂರು ಪಾಕ್, ಡಬಲ್ ಕಲರ್ ಟೆಕ್ಸ್ಚರ್ ಇರುವಂಥ ಮೈಸೂರು ಪಾಕನ್ನು ಹೆಚ್ಚು ಶ್ರಮ ಪಡದೆ ಮನೆಯಲ್ಲೇ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮಾಡಿದರೆ. ಬನ್ನಿ ಈ ಗಟ್ಟಿ ಮೈಸೂರು ಪಾಕನ ಹೇಗೆ ಮಾಡೋದು, ಹಾಗೆ ಏನೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನು ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ನಾನು ಕೇಕ್ ಟಿನ್ನನ್ನು ಉಪಯೋಗಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ತುಪ್ಪವನ್ನು ಸವರಿಟ್ಕೊಳ್ಳಿ. ತುಪ್ಪ ಅಥವಾ ಎಣ್ಣೆ ಕೂಡ ಬಳಸ್ಕೊಳ್ಬೋದು. ಆದಷ್ಟು ಆಳವಾಗಿರುವಂಥ ಡೀಪ್ ಆಗಿರುವಂಥ ಪಾತ್ರೆಯನ್ನು ತೊಗೊಂಡು ತುಪ್ಪವನ್ನು ಸವರಿಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿರಿ. ಮೆಷರ್ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಕಪ್ಪನ್ನು ಸೆಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೆಲ್ಲ ಗಂಟೆಲ್ಲ ಹಾಗೆ ಇರುತ್ತೆ, ಹಾಗಾಗಿ ಜರಡಿ ಹಿಡ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಇದೀಗ ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಇನ್ನೊಂದು ದಪ್ಪ ತಳದ ಪಾತ್ರೆಗೆ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿರೋದ್ರಿಂದ 2 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈ ಸಕ್ಕರೆಗೆ ನಾನು 1 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. 2 ಕಪ್ ಸಕ್ಕರೆಗೆ 1 ಕಪ್ ನೀರು ಕರೆಕ್ಟಾಗಿರುವಂಥ ಒಂದು ಅಳತೆ. ಇವಾಗ ಸಕ್ಕರೆಯನ್ನು ಕರಗಿಸ್ಕೊಳ್ಬೇಕಾಗತ್ತೆ. ಸಕ್ಕರೆಯನ್ನು ಕರಗಿಸ್ಕೊಳ್ಳಿ. ಈ ಸಕ್ಕರೆಯೆಲ್ಲ ಗಲೀಜೆಲ್ಲ ಹಾಗೆ ಇರುತ್ತೆ, ಅಂದರೆ ಸಕ್ಕರೆಯಲ್ಲಿ ಇರುವಂಥ ಒಂದು ಕಲ್ಮಶವನ್ನು ತಕ್ಕೊಳ್ಬೇಕಾದ್ರೆ ನೀವು ಈ ಒಂದು ಟಿಪ್ಸನ್ನು ಉಪಯೋಗಿಸಿ ತುಂಬ ಚೆನ್ನಾಗಿ ಇದರಲ್ಲಿರುವಂಥ ಗಲೀಜೆಲ್ಲ ತಕ್ಕೊಳ್ಬೋದು. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ಇದು ಚೆನ್ನಾಗಿ ಕುದೀತಾ ನೋಡಿ, ಇದ್ರ ಮೇಲ್ಗಡೆ ಎಲ್ಲ ಬಂದುಬಿಡತ್ತೆ, ಎಲ್ಲ ಗಲೀಜಿರುವಂಥದ್ದೆಲ್ಲ ಮೇಲ್ಗಡೆ ಬಂದುಬಿಡತ್ತೆ. ಇದನ್ನು ನೋಡಿ ಈ ರೀತಿ ತಕ್ಕೊಂಡ್ರೆ ಆಯಿತು. ಆವಾಗ ನಿಮಗೆ ಕ್ಲೀನಾಗಿರೋಂಥ ಒಂದು ಸಕ್ಕರೆ ಪಾಕ ಸಿಗುತ್ತೆ. ಈ ರೀತಿ ಮಾಡಿಕೊಂಡು ಒಂದೆಳೆ ಪಾಕ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸಕ್ಕರೆ ನೀರನ್ನು. ಸೌಟಲ್ಲಿ ಈ ರೀತಿ ಸಕ್ಕರೆ ಪಾಕದ ಮೇಲ್ಗಡೆ ಇರುವಂಥ ಗಲೀಜೆಲ್ಲ ತಕ್ಕೊಂಡು ಅದನ್ನು ಸೈಡಲ್ಲಿ ಹಾಗೆ ಕುದಿಸ್ಕೊಳ್ತಾ ಇದ್ದೀನಿ ಒಂದೆಳೆ ಪಾಕ ಬರೋ ತನಕ. ಹಾಗೆ ಇನ್ನೊಂದು ಸೈಡಲ್ಲಿ ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ನಾನು 2 ಕಪ್ ಆಗೋಷ್ಟು ಎಣ್ಣೆಯನ್ನು ಕಾಯಿಸ್ಕೊಳ್ತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ಹಾಗೆ 2 ಕಪ್ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇನ್ನೊಂದು ಸೈಡಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಸಕ್ಕರೆ ಪಾಕವನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಒಂದೇ ಸಲ ಮಾಡ್ಕೊಳ್ಳಿ. ನೋಡಿದೀಗ ಸಕ್ಕರೆ ಪಾಕ ಅನ್ನೋದು ರೆಡಿ ಆಗ್ತಾ ಬಂದಿದೆ. ಚೆನ್ನಾಗಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಹಂತದಲ್ಲಿ ಚೆಕ್ ಮಾಡ್ತಾ ಬರಬೇಕಾಗತ್ತೆ. ಇವಾಗ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಕೇಸರಿ ದಳವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೇಸರಿ ದಳ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅರಿಶಿನ ಪೌಡ್ರನ್ನ ಕೂಡ ಹಾಕ್ಕೊಳ್ಬೋದು. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು ಏಲಕ್ಕಿ ಪೌಡ್ರ್ ಹಾಗೆ ಕೇಸರಿ ದಳವನ್ನು. ಇದೀಗ ನೋಡಿ ಈ ರೀತಿ ಕೂಡ ಚೆಕ್ ಮಾಡಿ ನೋಡ್ಕೊಳ್ಬೋದು. ಸೌಟಲ್ಲಿ ಎತ್ತಿ ಬಿಟ್ಟು ಈ ಥರ ನೋಡಿದ್ರೆ ಲೈನ್ ಥರ ಬರ್ತಾ ಇದೆ ನೋಡಿ, ಈ ರೀತಿ ಒಂದು ಲೈನ್ ಬರ್ತಾ ಇದೆ. ಅಥವಾ ಅದು ಕಷ್ಟ ಅನಿಸಿದ್ರೆ, ನೋಡ್ಕೊಳ್ಳೋದಕ್ಕಾಗಿಲ್ಲ ಅಂದರೆ ಈ ರೀತಿ ಕೂಡ ನೋಡ್ಕೊಳ್ಬೋದು. ಒಂದೆಳೆ ಪಾಕ ಬಂದರೆ ಆಯಿತು. ಈ ರೀತಿ ಒಂದು ಲೈನ್ ಬರ್ತಾ ಇದೆ ಅನ್ನುವಾಗ ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಹೆಚ್ಚು ತಡ ಮಾಡದೆ ಒಂದೆಳೆ ಪಾಕ ಬಂದ ಕೂಡಲೇ ಈ ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ, ಗಂಟುಗಳಾಗೋದಕ್ಕೆ ಬಿಡಬೇಡಿ. ಇನ್ನೊಂದು ಒಲೆಯಲ್ಲಿ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೆಲ್ಲ ಕಾಯಿಸ್ಕೊಳ್ಳೋದು ಬೇಡ. ಲೋ ಫ್ಲೇಮಲ್ಲೇ ಇನ್ನೊಂದು ಕಡೆಯಲ್ಲಿ ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆಯನ್ನು ಕಾಯಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಟೆಕ್ಸ್ಚರ್ ಬರಬೇಕಂತಿದ್ರೆ ಎಣ್ಣೆನ ಕಾಯಿಸ್ಕೊಂಡೇ ಹಾಕ್ಕೊಳ್ಬೇಕು. ನೋಡಿ ಈಗ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಇವಾಗ ಕಡಲೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದೀತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ ಅನ್ನುವಾಗ ಈ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಗುಳ್ಳೆ ಬರ್ತಾ ಇದೆ ಅನ್ನುವಾಗ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಣ್ಣೆ ಹಾಕಿದ ಕೂಡಲೇ ತುಂಬ ಗುಳ್ಳೆ ಬರುತ್ತೆ, ನೊರೆ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಎಣ್ಣೆನೆಲ್ಲ ಹೀರ್ಕೊಂಡು ಕಡಲೆ ಹಿಟ್ಟು ಈ ನೊರೆ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಬೇಕು. ಇದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆಯನ್ನು ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಆವಾಗ ನಿಮಗೆ ಎಣ್ಣೆ ಎಷ್ಟು ಹೀರ್ಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ನಾನು ತೊಗೊಂಡಂಥ 2 ಕಪ್ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಉಳಿಬೋದು. ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ 2 ಕಪ್ ಎಣ್ಣೆನೂ ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಬನ್ನಿ. ಬಿಸಿಯಾಗಿರುವಂತಹ ಎಣ್ಣೆನ ಈ ರೀತಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿದೀಗ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ. ಸ್ವಲ್ಪ ಹೊತ್ತಿನ ನಂತರ ನೊರೆ ಎಲ್ಲ ಕಮ್ಮಿ ಆಗುತ್ತೆ. ಯಾಕೆಂದರೆ ಕಡಲೆ ಹಿಟ್ಟು ಅನ್ನೋದು ಎಣ್ಣೆನೆಲ್ಲ ಹೀರ್ಕೊಳ್ಳುತ್ತೆ. ಈ ಪ್ರೊಸೀಜರನ್ನು ಮಾಡ್ಕೊಳ್ತಾ ಬರಬೇಕು ಒಂದು 10-15 ನಿಮಿಷದ ತನಕ. ಆವಾಗಲೇ ಪರ್ಫೆಕ್ಟ್ ಆಗಿರುವಂತಹ ಗೂಡಾಗಿರುವಂತಹ ಡಬಲ್ ಕಲರ್ ಶೇಡ್ ಇರುವಂತಹ ಮೈಸೂರು ಪಾಕನ ಮಾಡ್ಕೊಳ್ಬೋದು. ನೋಡಿದೀಗ ಸ್ವಲ್ಪ ಹಗುರ ಆಗುತ್ತೆ ಈ ಕಡಲೆ ಹಿಟ್ಟು ಅನ್ನೋದು. ಇದೇ ರೀತಿ ಮಾಡ್ತಾ ಇದ್ದ ಹಾಗೆ ಎಣ್ಣೆಯನ್ನು ಮಾತ್ರ ಹಾಕ್ಕೊಳ್ತಾ ಬರಬೇಕಾಗತ್ತೆ.
ನಾನು 2 ಕಪ್ ಎಣ್ಣೆ ತೊಗೊಂಡಿದ್ದೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟಾಗಿ 2 ಕಪ್ ಎಣ್ಣೆನ ಉಪಯೋಗಿಸ್ಕೊಂಡಿದ್ದೀನಿ. ಮೈಸೂರು ಪಾಕನ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬೇಕೇ ಬೇಕು. ಎಣ್ಣೆ ಅಥವಾ ತುಪ್ಪವನ್ನು ಕೂಡ ಬಳಸ್ಕೊಂಡು ಮಾಡ್ಕೊಳ್ಬೋದು. ತುಪ್ಪ ಹಾಕ್ಕೊಳ್ಳೋದಕ್ಕೆ ಕಾಸ್ಟ್ಲಿ ಅನಿಸಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಬೇಕಾದರೆ ಒಂದು 1/4 ಕಪ್ ತುಪ್ಪವನ್ನು ಮಿಕ್ಸ್ ಕೂಡ ಮಾಡ್ಕೊಳ್ಬೋದು. ಇದೀಗ ಎಣ್ಣೆನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಡಲೆ ಹಿಟ್ಟಿನ ಮಿಶ್ರಣ ಕಲರ್ ಕೂಡ ಚೇಂಜ್ ಆಗಿದೆ. ಲೈಟ್ ಕಲರ್ ಇತ್ತು, ಇವಾಗ ಸ್ವಲ್ಪ ಡಾರ್ಕ್ ಕಲರ್ಗೆ ಬಂದಿದೆ. ಕಲರ್ ಕೂಡ ಡಾರ್ಕ್ ಕಲರ್ಗೆ ಟರ್ನ್ ಆಗಿದೆ. ಹಾಗೆ ಸೈಡಲ್ಲಿ ಎಣ್ಣೆ ಬಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಕಡಲೆ ಹಿಟ್ಟಿನ ಮಿಶ್ರಣ ಸ್ವಲ್ಪ ಲೂಸ್ ಆಗಿ ಹೂವಿನ ಥರ ಆಗಬೇಕು. ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಇರುವಾಗ. ಆವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಕೂಡಲೇ ಇದನ್ನು ತೆಗೆದೊಂದು ಪಾತ್ರೆಗೆ ಹಾಕ್ಕೊಳ್ಬೇಕಾಗತ್ತೆ. ನಾನು ಮೊದಲಿಗೆ ಎಣ್ಣೆ ಅಥವಾ ತುಪ್ಪವನ್ನು ಸವರಿಟ್ಕೊಂಡಿರೋದ್ರಿಂದ ಕೂಡಲೇ ಇದನ್ನು ಹಾಕ್ಕೊಳ್ಳೋದಕ್ಕಾಗತ್ತೆ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾನು ಮೊದಲಿಗೆ ಎಣ್ಣೆನ ಸವರಿಟ್ಕೊಂಡಿದ್ದೆ ಪಾತ್ರೆಗೆ. ಇವಾಗ ನಾನು ಅದರಲ್ಲಿರುವಂತಹ ಎಣ್ಣೆ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಎಣ್ಣೆ ಏನಾದರೂ ಉಳಿದ್ರೆ ಮೇಲ್ಗಡೆ ಹಾಕ್ಕೊಂಡ್ಬಿಡಿ. ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡೋದಕ್ಕೇನು ಹೋಗಬೇಡಿ, ಹಾಗೆ ಬಿಟ್ಬಿಡಬೇಕಾಗತ್ತೆ. ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಆ ಗೂಡು ಅನ್ನೋದೆಲ್ಲ ಬರಲ್ಲ. ಹಾಗಾಗಿ ನಾನು ಪ್ರೆಸ್ ಮಾಡೋದಕ್ಕೇನು ಹೋಗಿಲ್ಲ, ಜಸ್ಟ್ ಇದಕ್ಕೆ ಹಾಕಿರೋದಷ್ಟೇ. ಒಂದು 10 ನಿಮಿಷದ ನಂತರ ಈ ರೀತಿ ಲೈನ್ಸ್ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಬೇಗ ಗಟ್ಟಿ ಆಗಿಬಿಡತ್ತೆ. ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಾನು ಅದಕ್ಕೋಸ್ಕರ ಇದು ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾಗೋದಕ್ಕೆ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಗಟ್ಟಿಯಾಗಿಬಿಡುತ್ತೆ, ಕಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಒಂದು 2-3 ಗಂಟೆ ಹೊತ್ತು ಹಾಗೆ ಇಡಬೇಕಾಗತ್ತೆ. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಒಂದು ಚೂರು ಬಿಸಿ ಇರಬಾರ್ದು. ಆವಾಗ ಇದನ್ನು ಈಸಿಯಾಗಿ ತೆಗಿಬೋದು. ನೋಡಿದೀಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಒಂದು 2-3 ಗಂಟೆ ನಂತರ ಇದನ್ನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಲೈನ್ಸ್ ಹಾಕ್ಕೊಂಡಿದ್ದೀನಲ್ಲ, ಆ ಲೈನ್ಸ್ ಮೇಲ್ಗಡೆ ತಿರ್ಗಾ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ, ಅಥವಾ ಕೈಯಲ್ಲಿ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮನೇಲಿ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿ ಬರುತ್ತೆ. ನಾನು ಕಂಪ್ಲೀಟಾಗಿ 2 ಕಪ್ ಎಣ್ಣೆನ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಕೂಡ ಹಾಕ್ಕೊಳ್ಬೋದು, ಅಥವಾ 1/4 ಕಪ್ ಆಗೋಷ್ಟು ಎಣ್ಣೆ ಅಥವಾ 1/4 ಕಪ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಬೋದು. ಕೆಲವರು ಸಾಫ್ಟ್ ಮೈಸೂರು ಪಾಕನ ಇಷ್ಟಪಡ್ತಾರೆ, ಇನ್ನು ಕೆಲವರು ಗಟ್ಟಿ ಮೈಸೂರು ಪಾಕನ ಇಷ್ಟಪಡ್ತಾರೆ. ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬೋದು ಗಟ್ಟಿ ಮೈಸೂರು ಪಾಕನ. ನೋಡಿ, ಡಬಲ್ ಕಲರ್ ಶೇಡಲ್ಲಿದೆ, ಮಿಡ್ಲಲ್ಲಿ ಡಾರ್ಕ್ ಕಲರ್ ಬಂದಿದೆ, ಸೈಡಲ್ಲಿ ಲೈಟ್ ಕಲರ್ ಇದೆ. ನೀವು ಆಳವಾದಂತಹ ಪಾತ್ರೆ ಹಾಕಿದರೆ ಮಾತ್ರ ಈ ರೀತಿ ಡಬಲ್ ಕಲರ್ ಶೇಡ್ ಬರುತ್ತೆ. ಹಾಗೆ ಈ ರೀತಿ ಗೂಡು ಬರಬೇಕಾದ್ರೆ ನೀವು ಹಾಕಿದ ನಂತರ ಇದನ್ನು ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು. ಫ್ರೆಂಡ್ಸ್, ನಾನು ನನ್ನ ಚಾನಲ್ನಲ್ಲಿ ಸಾಫ್ಟ್ ಮೈಸೂರು ಪಾಕನ ಕೂಡ ಶೇರ್ ಮಾಡಿದ್ದೀನಿ. ತುಂಬ ಸಿಂಪಲ್ ಇದನ್ನು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿ, ಸ್ನ್ಯಾಕ್ಸ್ ರೆಸಿಪಿ, ಹಾಗೆ ಸ್ವೀಟ್ ರೆಸಿಪಿಗಳನ್ನು ಕೂಡ ಶೇರ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ನೋಡ್ಕೊಳ್ಬೋದು. ಮನೆಯಲ್ಲಿ ನೀವು ಅದನ್ನು ಟ್ರೈ ಮಾಡಿ ಕೂಡ ನೋಡ್ಕೊಳ್ಬೋದು. ಈ ಗಟ್ಟಿ ಮೈಸೂರು ಪಾಕನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತಲೂ ಮೆನ್ಷನ್ ಮಾಡಿ. ನೀವು ಈ ವಿಡಿಯೋವನ್ನು ಫೇಸ್ಬುಕ್ಕಿಂದ ನೋಡ್ತಾ ಇದ್ದರೆ ತಪ್ಪದೆ ಫಾಲೋ ಮಾಡಿ. ಹಾಗೆ ಯೂಟ್ಯೂಬಿಂದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕಂತೂ ಮರಿಲೇಬೇಡಿ. ಇನ್ನಷ್ಟು ಹೊಸ ರೀತಿಯ ಅದ್ಭುತವಾದ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.